ಓಂ ನಮೋ ನಾರಾಯಣಾಯ. ತುಲಾ ರಾಶಿಯವ್ರಿಗೆ ಡಿಸೆಂಬರ್ ತಿಂಗಳಲ್ಲಿ ಈ ತಿಂಗಳು ನಿಮ್ಗೆ ಒಳ್ಳೆ ಆಪರ್ಚುನಿಟೀಸ್ ಬಂದ್ರು ಕೂಡ ನಿಮ್ಗೆ ಅರ್ಥ ಆಗಲ್ಲ, ತಗೋಬೇಕಾ ತಗೋಬಾರ್ದ ಅಂತ ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ. ಎಲ್ಲಾ ಕಡೆಯಿಂದ ಧನಾಗಮನ ಆದ್ರೂ ಕೂಡ ಯಾವ ಬಿಸ್ನೆಸ್ ಮಾಡೋದು ಏನ್ ಮಾಡೋದು ಅಂತಾನೆ ಗೊತ್ತಾಗಲ್ಲ. ನಿಮ್ಗೆ ಒಳ್ಳೇದಾದ್ರೂ ಬೇಜಾರಾಗುತ್ತೆ, ಕೆಟ್ಟದಾದ್ರೂ ಬೇಜಾರಾಗುತ್ತೆ. ಕೊನೆಯಲ್ಲಿ ನಿಮ್ಗೆ ಮನಸ್ಸಿಗೆ ಯಾವಾಗ್ಲೂ ಕೂಡ ಬೇಜಾರಾಗ್ತಾನೆ ಇರುತ್ತೆ. ನಿಮ್ಮ ಕೆಲಸದಲ್ಲಿ ಏನೇ ಎಫರ್ಟ್ ಹಾಕಿದ್ರು, ಏನೇ ಶ್ರದ್ಧೆಯಿಂದ ನೀವು ಕೆಲಸ ಮಾಡಿದ್ರು ಕೂಡ ನಿಮ್ಗೆ ಅಪ್ರಿಸಿಯೇಷನ್ ಸಿಗಲ್ಲ. ಅದಕ್ಕೋಸ್ಕರ ನೀವು ಕೆಲಸನೇ ಚೇಂಜ್ ಮಾಡ್ಬೇಕು ಅಂತ ಅನ್ಕೋತೀರಾ. ಖಂಡಿತ ಈ ತಿಂಗಳು ಒಳ್ಳೆ ಸಮಯ ಅಲ್ಲ. ನೀವ್ ಏನ್ ಕೆಲಸ ಮಾಡ್ತಿದ್ರು ಅಲ್ಲೇ ಕೆಲಸ ಮಾಡಿ. ಬೇರೆಯವ್ರು ನಿಮ್ಗೆ ಟ್ರಿಗರ್ ಮಾಡಕ್ಕೆ, ಜಗಳ ಮಾಡೋದಕ್ಕೆ ಕಾಯ್ತಿರ್ತಾರೆ. ಆದ್ರೆ ನೀವು ಮಾಡೋದಕ್ಕೆ ಹೋಗ್ಬೇಡಿ. ನೀವೇನಾದ್ರು ಜಗಳ ಮಾಡಿದ್ರೆ ಪೊಲೀಸ್ ಮೆಟ್ಲು ಹತ್ಬೇಕಾಗತ್ತೆ. ಈ ತಿಂಗಳು ನೀವು ತುಂಬಾ ಹುಷಾರಾಗಿರಿ. ಯಾವುದೇ ರೀತಿ ಭೂಮಿ ವಿಚಾರದಲ್ಲಿ ಸಡನ್ ಆಗಿ ನಿರ್ಧಾರಗಳನ್ನ ತಗೋಬೇಡಿ. ಮದ್ವೆ ವಿಚಾರದಲ್ಲಿ ನೀವ್ ಯಾರನ್ನ ಇಷ್ಟಪಡ್ತೀರಾ ಅದು ಸೆಟ್ ಆಗೋ ಸಾಧ್ಯತೆ ಉಂಟು. ಯಾರಿಗೆಲ್ಲ ಈ ರಾಶಿ ಅವ್ರಿಗೆ ತುಂಬಾ ವರ್ಷದಿಂದ ಮದುವೆ ಆಗಿರಲ್ಲ, ಅವ್ರಿಗೆಲ್ಲ ಮನಸ್ಸು ಪರಿವರ್ತನೆ ಆಗೋ ಸಾಧ್ಯತೆ ಇದೆ. ಅವ್ರಿಗೆಲ್ಲ ಶುಭ ಸುದ್ದಿ ಅಂತ ಹೇಳ್ಬೋದು. ನೀವು ಹಳೆ ತಪ್ಪುಗಳನ್ನ ಮತ್ತೆ ಮಾಡೋದಕ್ಕೆ ಹೋಗ್ಬಿಡಿ. ತುಂಬಾ ವರ್ಷದಿಂದ ನೀವು ತಪ್ಪುಗಳನ್ನ ಮಾಡಿ ನಿಮ್ಗೆ ಕೆಟ್ಟ ಹೆಸರು ಬಂದಿರುತ್ತೆ. ಅದನ್ನ ಪದೇ ಪದೇ ಮತ್ತೆ ಇವಾಗ ಮಾಡೋದಕ್ಕೆ ಹೋಗ್ಬೇಡಿ. ಇವಾಗ ನೀವು ಸಮಾಜದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಿರ್ತೀರಾ, ಮತ್ತೆ ಒಂದು ತಪ್ಪು ಮಾಡೋದ್ರಿಂದ ಆ ಹೆಸರು ಕೂಡ ಹಾಳಾಗತ್ತೆ. ಯೋಚನೆ ಮಾಡಿ ನಿರ್ಧಾರ ಮಾಡಿ. ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಕೆಂಪು ವಸ್ತ್ರ ದಾನ ಕೊಡೋದ್ರಿಂದ ಏನೇ ಸಂಕಷ್ಟಗಳಿದ್ರೂ ಪರಿಹಾರ ಆಗತ್ತೆ.